ಈಗ ಮಾಡಿದ ನಂತರ ನಾನು ಚಿತ್ರರಂಗದಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಏನಿರಲಿಲ್ಲ. ಒಂದು ಪಿಕ್ಚರ್ ಸಕ್ಸಸ್ ಆದ ತಕ್ಷಣ ಒಂದು 10 ಒಪ್ಕೊಂಡು ಅದೆಲ್ಲ ಮಾಡಿಲ್ಲ. ಬಟ್ ಯಾವತ್ತು ಚಿತ್ರ ಹಿಟ್ ಆಯಿತು ಅದನ್ನು ಡಿಸೈಡ್, ಓಕೆ ಇಲ್ಲ ನಾನು ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಡಿಸೈಡ್. ಆಗ ಲಕ್ಕಿ ಅನ್ನೋ ಗೊತ್ತಿಲ್ಲ, ನಾನು ಮುಟ್ಟಿದ್ದೆಲ್ಲ ಹೋಗ್ತಾ ಇದೆ. ಪಿಕ್ಚರ್ಸ್ ಓಡಿದ್ರು ಸಾಂಗ್ ಸೂಪರ್ ಆಗ್ತಾ ಇತ್ತು. ಅಪ್ಪು ಅವ್ರದ್ದು, ಶಿವಣ್ಣ, ರಾಘಣ್ಣ ಎಲ್ಲ ಫ್ರೆಂಡ್ಸ್ ಆಗಿದ್ರು. ಬಟ್ ಪ್ರೊಡಕ್ಷನ್ ನನಗೆ ಟಚ್ ಕಮ್ಮಿ, ಎಕ್ಸ್ಪೆಕ್ಟ್ ಅಂತೂ ಮಾಡೇ ಇಲ್ಲ ನಾನು. ಆಮೇಲೆ ಅಪ್ಪು ಅಂದ ಕೂಡಲೇ ನನಗೂ ಒಂದಿತ್ತು, ಅಂದರೆ ಬೇಸಿಕಲಿ ನಂಗೆ ಗೊತ್ತು ಈಸ್ ಅ ಗುಡ್ ಡ್ಯಾನ್ಸರು, ರೇಮನ್ಗೆ ಈ ಲೆವೆಲಲ್ಲಿ ಹೋಗ್ಬೋದು. ಇದು ಸಡನ್ ನನಗೆ ಬಂದಾಗ ನಂಗೆ ನಂಬಕ್ಕೆ ಆಗಿಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಚ್ 14ಕ್ಕೆ ಅಪ್ಪು ಅವರ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಯಾವಾಗ ನಾವು ಪುನೀತ್ ರಾಜ್ಕುಮಾರ್ ಅಂತೀವಲ್ಲ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಸಿನಿಮಾದ ಸಕ್ಸಸ್ಸು, ಸಿನಿಮಾದ ಕತೆ, ಸಿನಿಮಾದ ಸಂಗೀತ ಹಾಗೂ ಸಿನಿಮಾದಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ಸನ್ನು ತಂದುಕೊಟ್ಟು ಅನ್ನುವಂತಹ ಕಾರಣ. ಈ ಒಂದು ವಿಚಾರವಾಗಿ ಅಪ್ಪು ರಿಲೀಸ್ ಟೈಮಲ್ಲಿ ನಮ್ಮ ಜೊತೆಗಿದ್ದಾರೆ ಗುರು ಕಿರಣ್ ಸರ್. ಸರ್, ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಯೂಶಲಿ ಒಂದು ಸಕ್ಸಸ್ ರೇಷಿಯೋನ ಹೊರಟಾಗ ಅಂದರೆ ತುಂಬ ಕಡೆ ಮಾತಾಡ್ತಾ ನಿಮ್ಮ ವಿಷಯ ಪ್ರಸ್ತಾಪ ಆಗುತ್ತೆ. ಅಪ್ಪು ಟೈಮಲ್ಲಿ ಗುರು ಕಿರಣ್ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಮ್ಯೂಸಿಕಲ್ಲಿ, ಅದರ ಮಧ್ಯೆ ಇಂಥದ್ದೊಂದು ಪ್ರಯತ್ನವನ್ನು, ಇಂಥದ್ದೊಂದು ದೊಡ್ಡ ಅಟೆಂಪ್ಟನ್ನು ಸೆಲೆಬ್ರೇಷನ್ ಮೂಡವಾಗಿ ತಂದಂತಹ ಗುರು ಸರ್ನ ನಾವು ನೆನಪಿಸ್ಕೋತೀವಿ ಅಂತ ಫ್ಯಾನ್ಸ್ ಹೇಳ್ತಾರೆ, ಇವನ್ ದೊಡ್ಡ ಮನೆಯವ್ರು ಹೇಳ್ತಾರೆ, ಇವನ್ ನಿಮ್ಮ ಜೊತೆ ಟ್ರಾವೆಲಿಂಗ್ ಮಾಡಿದವ್ರು ಹೇಳ್ತಾರೆ. ಸರ್, ಒಂದು ಸಣ್ಣ ಕ್ಯೂರಿಯಾಸಿಟಿ ನನಗೆ, ಈ ಅಪ್ಪು ಅನ್ನುವಂತಹ ವಿಷಯಕ್ಕೆ ಗುರು ಕಿರಣ್ ಅವರ ಆನ್ ಬೋರ್ಡ್ ಪ್ರಕ್ರಿಯೆ ಒಂದು ಚೂರು ಕ್ಯೂರಿಯಸ್ ನಾನು ಬೇಕು ಸರ್. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಏನಿಗೆ ಅಂದರೆ ಶಿಫ್ಟ್ ಆಗಿದ್ದೆ ಅಷ್ಟೇ ನಾನು ಬೆಂಗಳೂರಿಗೆ. ಈಗ ಮಾಡಿದ ನಂತರ ನಾನು ಚಿತ್ರರಂಗದಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಏನಿರಲಿಲ್ಲ. ಸುಮ್ಮನೆ ಒಂದು ಮಾಡಿದೆ, ಫ್ರೆಂಡು ಉಪೇಂದ್ರ. ನೆಕ್ಸ್ಟು ಉಪೇಂದ್ರ ಪಿಕ್ಚರ್ಗೂ ಹಂಗೆ ಸ್ಟಾರ್ಟಿಂಗ್ ಎಲ್ಲೆಲ್ಲೋ ಹೋಯಿತು, ಆಮೇಲೆ ಯಾರ್ಯಾರಿಗೂ ಹೋಯಿತು, ಆಮೇಲೆ ಮತ್ತೆ ನೀನು ಬಾ ಅಂದರು. ಸೊ ಇದಾದ ಮೇಲೆ ಮತ್ತೆ ನಾನು ಮಂಗಳೂರಿಗೆ ರಿಟರ್ನ್ ಹೋದೆ. ಅಂದರೆ ಬೇಸಿಕಲಿ ಒಂದು ಪಿಕ್ಚರ್ ಒಂದು ಸಕ್ಸಸ್, ಈಗ ಇಲ್ಲಿ ಒಂದು ಪಿಕ್ಚರ್ ಸಕ್ಸಸ್ ಆದ ತಕ್ಷಣ ಒಂದು 10 ಒಪ್ಕೊಂಡು ಅದೆಲ್ಲ ಮಾಡಿಲ್ಲ. ಸೊ ನಾನು ರಿಟರ್ನ್ ಹೋಗಿದ್ದೆ. ಆಮೇಲೆ ಯಾವತ್ತು ಚಿತ್ರ ಅಂತ ಪಿಕ್ಚರ್ ಮಾಡಿದ್ನ, ಅದರಲ್ಲಿ ಅಂದರೆ ಯಾರು ಹೀರೋಸ್ ಇಲ್ಲ, ಟೋಟಲ್ ನ್ಯೂ ಕಮ್ಮರ್ ಟೀಮ್. ಸೊ ಇದು ಮಾಡಿದಾಗ ಒಂದಿತ್ತು, ಇದರಲ್ಲಿ ನಾನು ಗೆದ್ದರೆ ನಾನು ಕಂಟಿನ್ಯೂ ಆಗ್ತೀನಿ ಇದರಲ್ಲಿ ಫೀಲ್ಡಲ್ಲಿ, ಇಲ್ಲಾಂದರೆ ನಾನು ಮತ್ತೆ ಅಂದರೆ ಬೇಸಿಕಲಿ ನಮ್ಮ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇದೆ ಊರಲ್ಲಿ. ಸೊ ಮತ್ತು ಅಂದರೆ ವೈಡ್ ಬಿಸ್ನೆಸ್ ರೇಂಜ್ ಇತ್ತು. ಸೊ ಯಾವುದಕ್ಕದು ಒಂದು ಕಾನ್ಸಂಟ್ರೇಟ್ ಮಾಡಿದರೆ ಸಾಕಿತ್ತು ಅಂತ. ಬಟ್ ಯಾವತ್ತು ಚಿತ್ರ ಹಿಟ್ ಆಯಿತು ಅದನ್ನು ಡಿಸೈಡ್, ಓಕೆ ಇಲ್ಲ ನಾನು ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಡಿಸೈಡ್. ಸೊ ಶಿಫ್ಟ್ ಆದ ತಕ್ಷಣವೇ ಒಂದಷ್ಟು ಪಿಕ್ಚರ್ಸ್ ಆಫರ್ಸ್ ಬಂತು. ಆಗ ಲಕ್ಕಿ ಅನ್ನೋ ಗೊತ್ತಿಲ್ಲ, ನಾನು ಮುಟ್ಟಿದ್ದೆಲ್ಲ ಹೋಗ್ತಾ ಇದೆ. ಮುಟ್ಟಿದ್ದೆಲ್ಲ ಇವನ್ ಪಿಕ್ಚರ್ಸ್ ಓಡಿದ್ರು ಸಾಂಗ್ ಸೂಪರ್ ಆಗ್ತಾಯಿತ್ತು. ಜಸ್ಟ್ ಆಗ ಶುರು ಮಾಡಿದೆ ಅಷ್ಟೇ. ಸೊ ಆ ಟೈಮಲ್ಲಿ ಅಪ್ಪು ಅನ್ಎಕ್ಸ್ಪೆಕ್ಟ್. ನಾನು ಅಂದರೆ ಯೂಶ್ವಲಿ ಏನಂದರೆ ನನಗೆ ಪ್ರೊಡಕ್ಷನ್, ಈಗ ಅಪ್ಪು ಅವ್ರದ್ದು, ಶಿವಣ್ಣ, ರಾಘಣ್ಣ ಎಲ್ಲ ಫ್ರೆಂಡ್ಸ್ ಆಗಿದ್ರು. ಬಟ್ ಪ್ರೊಡಕ್ಷನ್ ನನಗೆ ಟಚ್ ಕಮ್ಮಿ. ಆಮೇಲೆ ಅವರು ಅಂದರೆ ಅವ್ರದ್ದೇ ಒಂದು ದೊಡ್ಡ ಕಂಪನಿಗೆ ಅವ್ರದ್ದೇ ಆದ ಮ್ಯೂಸಿಕ್ ಡೈರೆಕ್ಟರ್ಸ್, ಅವ್ರದ್ದೇ ಆದ ಒಂದು ಟೀಮ್ ಇರುತ್ತೆ. ಕ್ಯಾಮರಾಮ್ಯಾನ್ ಆಗಲಿ, ಡೈರೆಕ್ಟರ್ ಆಗಲಿ, ಒಂದು ಟೀಮ್ ಇರುತ್ತೆ. ಸೊ ಎಕ್ಸ್ಪೆಕ್ಟ್ ಅಂತೂ ಮಾಡೇ ಇಲ್ಲ ನಾನು. ಆಮೇಲೆ ಅಪ್ಪು ಅಂದ ಕೂಡಲೇ ನನಗೂ ಒಂದಿತ್ತು, ಅಂದರೆ ಬೇಸಿಕಲಿ ನಂಗೆ ಗೊತ್ತು ಈಸ್ ಅ ಗುಡ್ ಡ್ಯಾನ್ಸರು. ಆ್ಯಕ್ಟಿಂಗ್ ಯಾಕಂದರೆ ಆ್ಯಸ್ ಎ ಚೈಲ್ಡು ನ್ಯಾಷನಲ್ ಅವಾರ್ಡ್ ತಗೊಂಡೆ. ಸೊ ನನಗೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಆಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಯಾರಿಗಾದರೂ ರೇಮನ್ಗೆ ಈ ಲೆವೆಲಲ್ಲಿ ಹೋಗ್ಬೋದು. ಯಾಕಂದರೆ ಒಂದು ಗೊತ್ತಿತ್ತು, ಹಳೆ ಟೀಮು ಇವರಿಗೆ ವರ್ಕೌಟ್ ಆಗಲ್ಲ, 100% ಅಪ್ಪನೂ ಒಪ್ಪಲ್ಲ. ಹಳೆ ಟೀಮು ಸ್ವಲ್ಪ ಅಂದರೆ ಬೇಸಿಕಲಿ ಜಾಸ್ತಿ ಕ್ಲಾಸಿಕಲ್ ಬೇಸ್ಡು ಅಥವಾ ಒಂದು ಸ್ವಲ್ಪ ಓವರ್ ಮೆಲೋಡ್ರಾಮಾ ಮ್ಯೂಸಿಕ್ ಇತ್ತು. ಇದು ಸಡನ್ ನನಗೆ ಬಂದಾಗ ನಂಗೆ ನಂಬಕ್ಕೆ ಆಗಿಲ್ಲ. ನನಗೆ ಸ್ಟಾರ್ಟಿಂಗ್ ಒಂದು ಪತ್ರಕರ್ತರೇ ಫೋನ್, ನನಗೆ ಆಗ ನಾನು ಜಾಸ್ತಿ ಪತ್ರಕರ್ತರ ಜೊತೆ ಇದ್ದಿದ್ದು, ಅವ್ರು ಫೋನ್ ಮಾಡಿದರು, ಒಂದು ಸರ್ಪ್ರೈಸ್ ಇದೆ ಏನಾದ್ರು ಕಾಲ್ ಬಂತ ಅಂತ. ನೆಕ್ಸ್ಟ್ ಡೇ ಸಂಜೆ ಕಾಲ್ ಬಂತು ನನಗೆ. ಕಾಲ್ ಬಂದು ಅದೇ ಮಾಡು ಅಂತ ಹೇಳಿತ್ತು. ಆಮೇಲೆ ಇನಿಷಿಯಲ್ ನನಗೆ ಏನಂದರೆ, ನನಗೆ 5 ಡೇಸು 6 ಡೇ ರೆಕಾರ್ಡಿಂಗ್ ಅಂದರು. ಆಗ ನನ್ನ ಪ್ಯಾಟರ್ನ್ ಆ ಥರ ಅಲ್ಲ, ನನಗೆ ಟೈಮ್ ಬೇಕು, ಸ್ಪೇಸ್ ಬೇಕಿತ್ತು, ಟೈಮ್ ಬೇಕಿತ್ತು. ಅಂದರೆ ಆ ಟೈಮಲ್ಲಿ ಬೇರೆ ಪುನಃ ಒಂದು 2 ಪಿಕ್ಚರ್ ಒಪ್ಕೊಂಡಿದ್ದೆ. ಆಮೇಲೆ ಅವರು 5 ಡೇಸ್ ಕಂಪೋಸಿಂಗ್ ಅಂತ ಕೂಡಲೇ ನಾನು ಸ್ವಲ್ಪ ಭಯಪಟ್ಟೆ, ಸ್ವಲ್ಪ ಕಷ್ಟ ಆಗ್ಬೋದು ನನಗೆ ಅಂತ. ಆಮೇಲೆ ದಿ ಗೇಮಿ ನಾನು 20 ದಿವಸ ಟೈಮ್ ಕೇಳಿದೆ. 20 ದಿವಸ ಕೊಟ್ಟರು. 20 ದಿವಸ ನನಗೆ ಬೇಕು, ನಾನು ರೆಡಿ ಆಗೋಕ್ಕೆ ಅಂತ. ಆ ಟೈಮಲ್ಲಿ ಪಾಪ ನಮ್ಮ ಪ್ರೇಮಿದು ಫಸ್ಟ್ ಪಿಕ್ಚರು, ಅವ್ರ ಪಿಕ್ಚರನ್ನು 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಅವ್ರದ್ದು ಆ್ಯಕ್ಚುಲ್ ರೆಕಾರ್ಡಿಂಗ್ ಫಿಕ್ಸ್ ಆಗಿತ್ತು. ಹೇಳಿದೆ, ಹಿಂಗೆ ಫಸ್ಟ್ ಪಿಕ್ಚರ್ ಅಲ್ಲ, ನಾನು ಡೆಫಿನೆಟ್ ವರ್ಕ್ ಮಾಡಿ ಕೊಡ್ತೀನಿ, ಸ್ವಲ್ಪ ಇದು ನನಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಅಂತ. ಸೊ ಅವನು ಒಪ್ಕೊಂಡ. ಸೊ ಆ ಟೈಮ್ ಅಂತ ತಗೊಂಡು ಅಪ್ಪುಗೆ ಹಾಕಿದ್ದು. ಅಪ್ಪು ಇದಾದ ಮೇಲೆ ಬೆಸ್ಟ್ ಥಿಂಗ್ ವಾಸ್ ಕಂಪೋಸಿಂಗ್.
ಅಣ್ಣವರು ವರದಣ್ಣ ಇಬ್ಬರು ಕೂತಿದ್ರು ಕಂಪೋಸಿಂಗ್ಗೆ. ಆದರೆ ಅಣ್ಣವ್ರ ಥ್ರೋಟ್ ಕೂತ್ಕೊಂಡ್ರೆ ನಾನು ಎಷ್ಟು ದಿನ ಕೂತಿದ್ನ ಕಂಪೋಸಿಂಗ್ಗೆ, ಅಣ್ಣವ್ರ ಥ್ರೋಟ್ ಅಲ್ಲೇ ಇದ್ದರು, ಪಕ್ಕದಲ್ಲೇ ಇದ್ದರು ಕಂಪೋಸಿಂಗ್. ಅಲ್ಲ, ಕಂಪೋಸಿಂಗ್ ಇದರಲ್ಲಿ ಡಿಫ್ರೆಂಟ್ ಏನಂದರೆ ಬೇರೆಯವರು 6-7 ಜನ ಹೋದರೆ ನಾನು ಒಬ್ಬನೇ ಹೋಗ್ತಾಯಿದ್ದೆ ಕಂಪೋಸಿಂಗ್ಗೆ. ಓಕೆ. ಜಾಸ್ತಿ ಅಂದರೆ ಒಬ್ಬ ಬರ್ತಾಯಿದ್ದೆ ಜೊತೆಗೆ. ಬಟ್ ಯೂಶ್ವಲಿ ನಾನು ಒಬ್ಬನೇ ನಾನೇ ಪ್ರೋಗ್ರಾಮ್ ಮಾಡಿ ನಾನೇ ಹಾಡಿ ತೋರಿಸೋದು, ಇದು ಓಕೆನಾ. ಸೊ ದಟ್ ವಾಸ್ ಐ ಥಿಂಕ್ ಆ ಟೈಮಲ್ಲಿ ಆ ಥರ ಕಂಪೋಸಿಷನ್ಸ್ ಅಂದರೆ ಕಂಪೋಸಿಷನ್ ಮಾಡೋದು ಆ ಕಂಪನಿಗೆ ಟೋಟಲ್ ಹೊಸ್ತು. ಅಂದರೆ ಒಬ್ಬನೇ ಮಾಡೋದು. ಯಾಕಂದರೆ ಒಂದು ಗಿಟಾರು, ಡೋಲಕ್ಕು, ಕಂಪೋಸಿಂಗ್ ಸಿಂಗರ್ ಒಬ್ಬ ಇರ್ತಾನೆ, ಹಾರ್ಮೋನಿಯಂ ಇಟ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಈ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 5-6 ಜನ ಟೀಮ್ ಇರ್ತಿತ್ತು. ಸೊ ದಟ್ ವಾಸ್ ದ ಫಸ್ಟ್ ಕಂಪೋಸಿಷನ್. ಇದಕ್ಕೆ ಫಸ್ಟ್ ಡೇನೇ ಒಂದು ಜಾಲಿ ಗೋ ಐ ಥಿಂಕ್ ಫಸ್ಟ್ ಡೇ ಓಕೆ ಆಗಿತ್ತು.